ಸೋ ಮಚ್. ತುಂಬಾ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು, ತುಂಬಾ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಗೆ ಹೀಗೆ ಇರಲಿ. KA18 ಈ ಒಂದು ಸಿನಿಮಾದಲ್ಲಿ ಅಂದ್ರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರ್. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೂತಿದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಅಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್ ಹೇಳಿದಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಅಥವಾ ಏನೇನು ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇನೆ ಕಂಪ್ಲೀಟ್ ಸಿನಿಮಾ ಆಗಿದೆ. ಅಂಡ್ ಬಹಳಷ್ಟು ಕಡಿಮೆ ಜನ ಆರ್ಟಿಸ್ಟನ್ನ ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಆ ಒಂದು ಚಾಲೆಂಜ್ನ ಮೋಹನ್ ಸರ್ ತಗೊಳ್ತಾ ಇದ್ದಾರೆ. ಅಂಡ್ ಮುಂಜಾನೆ ಮಂಜು ಅವರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವಾಗ ಮುಸ್ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರ ಮುಖ ನೋಡ್ತಾ ಇದ್ದಾರೆ. ಸೊ ವೆರಿ ಕಂಪ್ಯಾಟಬಲ್ ಅಂಡ್ ತುಂಬಾ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದ್ರೆ ಕ್ಯಾಶುಯಲ್ ಆಗಿ ನಾವು ಫೋನ್ ನಲ್ಲಿ ಸಡನ್ ಆಗಿ ಇಲ್ಲೊಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಆಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಇದೇ ಲೊಕೇಶನ್ ಅಂತ ಫಿಕ್ಸ್ ಆದ್ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ಆಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ 6 ಗಂಟೆಗೆ ಶುರುವಾಗಿ ಮುಂಜೆ ಅಂದ್ರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂಥದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರ್ನವ್ರಾಗಿರ್ತಾರೆ. ಸೊ ಸರ್ ಆಕ್ಚುಲಿ ರಿವೀಲ್ ಮಾಡೋಕ್ಕಾಗಲ್ಲ ಇವಾಗಿದು. ಸೊ ನಾವಿಬ್ರು ಜರ್ನಿ ಮಾಡ್ತೀವಿ ಆ ಒಂದು ನೈಟ್ ದಾರಿನಲ್ಲಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡ್ ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನ್ ನಡೆಯುತ್ತೆ ಅನ್ನೋದೇನೆ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರ್ ಸೇರ್ತೀನಿ ಅಥವಾ ಅವ್ರು ಊರ್ ಸೇರ್ತಾರ ಅನ್ನೋದೇನೆ ವಿಷಯ. ಸರ್ ನಿಜ ಘಟನೆ ಅಂದ್ರೆ ಯಾವಾಗೋ ಒಂದಷ್ಟು ವರ್ಷದ ಹಿಂದೆ ನಡೆದಿರೋದಾಗಿರೋದ್ರಿಂದ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲೇ ಏನೋ ನಡೆದಿರೋಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸೋವಂಥದ್ದು ಏನಿದೆಯಲ್ಲ, ನಮ್ಗೆ ಒಂದ್ ಸ್ವಲ್ಪ ಭಯನೂ ಹುಟ್ಟಿಸಿದೆ. ಆ ಕಾಡು ಕೂಡ ಹಂಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಒಂಚೂರಲ್ಲಿ ಏನಾದ್ರು ಕಲ್ ಬಿತ್ತು ಅಥವಾ ಇನ್ನೇನೋ ಮರದಿಂದ ಏನಾದ್ರು ಬಿತ್ತು ಅಂದ್ರೂ ಕೂಡ ಕರಡಿ ಬಂತು ಅಂತ ಹೊರಗಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೇನ್ ಬೆಸ್ಟ್ ಆಗುತ್ತೋ ಅದನ್ನ ಮಾಡುವಂತ ಪ್ರಯತ್ನದಲ್ಲಿದ್ದೀವಿ. ನನ್ನ ಹೆಸರು ಮೋಹನ್ ಚಿಕ್ಕಿ ಅಂತ. ಕಳಿಸ್ತಾ ಇಲ್ಲ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಚಿಕ್ಕಿ ಅಂತ. ಇದಕ್ಕೆ ಮುಂಚೆ ಗ್ರಾಂತಕ ಅಂತ ಮತ್ತು ಇನ್ನೊಂದು ಮಕ್ಕಳ ಪಾಟಿ ಅಂತ ಸಿನಿಮಾ ಮಾಡಿದ್ದೆ. 2 ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇದು 3ನೇ ಸಿನಿಮಾ, KA18 ಅಂತ. ಇದಕ್ಕೆ ಮೇನ್ ಲೀಡ್ ರೋಲ್ ಆಗಿ ತನಿಷಾ ಕುಪ್ಪಣ ಮೇಡಮ್ ಮಾಡ್ತಾ ಇದ್ದಾರೆ, ನಮ್ಮ ATM ಮುಂಜಾನೆ ಮಾಡ್ತಾ ಇದ್ದಾರೆ, ಆಮೇಲೆ ನಮ್ಮ ವರ್ಧನ ಮಾಡಿದ್ದಾರೆ. ಆ್ಯಕ್ಚುಲಿ ಸೆಕೆಂಡ್ ನಮ್ಮ ದೀಪ್ ಅವರು ಮಾಡಿದ್ದಾರೆ. ಇನ್ನು ವಿಜಿ ಪೂಜಾ ಒಂದು 8 ಜನ ಟೋಟಲ್ ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಇದೊಂದು RR ಬೇಸು ಕಮ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲಿಂಗ್ ಮೂವಿ. ಇದೆಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ನಡೆಯುವಂಥ ಘಟನೆ. ಆ್ಯಕ್ಚುಲಿ ಆ ಘಟನೆಯಲ್ಲಿ ATM ಮಂಜು ಅವ್ರು ಮಾಡ್ತಿರೋ ಕ್ಯಾರೆಕ್ಟ್ರು ಮತ್ತು ತನಿಷಾ ಕುಪ್ಪಣ್ಣ ಮಾಡ್ತಿರೋ ಕ್ಯಾರೆಕ್ಟ್ರಲ್ಲಿ 7 ಎಲಿಮೆಂಟ್ಸ್ ಬರುತ್ತೆ. ಸಾಯಂಕಾಲ 6 ಗಂಟೆ ಬೆಳಗ್ಗೆ 6 ಗಂಟೆ ಅಷ್ಟೇ ಈ ದರದಿಂದ ಆ ದಡಕ್ಕೆ ಏನು ಹೋಗೋಷ್ಟರಲ್ಲಿ ಒಂದು 4-5 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸ್ ಬಚಾವ್ ಹೋಗೋದೇ ಕಾನ್ಸೆಪ್ಟ್. ಆ್ಯಕ್ಚುಲಿ ಇದು ಟೋಟಲ್ ಇದು RR ಕಮ್ ಥ್ರಿಲ್ಲರ್ ಸಸ್ಪೆನ್ಸು. ಇಲ್ಲ ಮೇಡಮ್, ಇದು ಆ್ಯಕ್ಚುಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದು 10 ವರ್ಷ ಮುಂಚೆ ನಡೆದ ಘಟನೆ.
ಅದನ್ನು ಪ್ರೊಡ್ಯೂಸರ್ ನಿಮ್ಗೆ ಹೇಳ್ತಾ ಇರ್ತೀನಿ, ಆ ಬೇಸ್ ಮೇಲೆ ಮಾಡ್ಕೊಂಡು ಸ್ಟೋರಿ ಮಾಡ್ತೀನಿ ಮೇಡಮ್. ಇದನ್ನು ಟೆಕ್ನಿಕಲ್ ಡಿಪಾರ್ಟ್ ಬಂದು ಕ್ಯಾಮ್ರಾ ಇದು ನಮ್ಮ ಕ್ಯಾಮ್ರಾಮನ್ ಆಗಿ ನಮ್ಮ ಮುಂಜಾನೆ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟ್ರು ಬಂದು ನಮ್ಮ ರಘು ಅಂದ್ಬಿಟ್ಟು ನಮ್ಮ ಫಸ್ಟ್ ಟೈಮ್ ಬಂದು ನಮ್ಮ ಮಾಸ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಲಿರಿಕ್ಸ್ ಬಂದು ನಮ್ಮ ಶಶಿ ಅವರು ಬರೆದಿದ್ದಾರೆ ಫುಲ್ ಎಲ್ಲ ಲಿರಿಕ್ಸ್ ಎಲ್ಲ. ಮ್ಯೂಸಿಕ್ಕು ನಮ್ಮ ರಾಜ್ ಕಿಶೋರ್ ಅಂತ ಹೆಲ್ತ್ ಇಶ್ಯೂ ಬಂದಿಲ್ಲ ಆ್ಯಕ್ಚುಲಿ ಇವತ್ತು ಅವ್ರು ಮಾಡಿದ್ದಾರೆ ಮ್ಯೂಸಿಕ್ಕು. ಇಲ್ಲ ಸರ್, ಕನ್ನಡ, ತಮಿಳು, ತೆಲುಗು ಒಂದು ಸ್ಟೆಕ್ಟ್ ಮಾಡ್ತೀನಿ, ಮಲಯಾಳಂ, ಹಿಂದಿ ಸ್ಟೆಕ್ಟ್ ಮಾಡ್ತೀನಿ. ಟೋಟಲ್ 5 ಲ್ಯಾಂಗ್ವೇಜ್ ಇದು. ಶೂಟಿಂಗ್ ಸಪ್ರೇಟ್ ಮಾಡ್ತೀನಿ ಸರ್. ಇದು ಫಸ್ಟ್ ಕನ್ನಡ, ತೆಲುಗು, ತಮಿಳು ಮಾಡ್ತೀನಿ, ಆಮೇಲೆ ಹಿಂದಿ, ಮಲಯಾಳಂ ಮಾಡ್ಕೊತ ಹೋಗ್ತೀನಿ. ಅದನ್ನು ಎಲ್ಲ ಸ್ಟ್ರಕ್ಚರ್ ಮಾಡ್ತೀನಿ. ಇದನ್ನು ಈಗ ಮೇನ್ ಇದರೇ ಮೇನ್. ಇಲ್ಲ ಸರ್, ಲೊಕೇಶನ್ ಚೇಂಜ್ ಆಗುತ್ತೆ ಸ್ವಲ್ಪ, ಅದಕ್ಕೆ ಆ ನೇಟಿವಿಟಿಗೆ ಲೊಕೇಶನ್ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಸರ್. ನೆಕ್ಸ್ಟ್ ಮಂಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬೈ ಚಾನ್ಸ್ ಮಳೆ ಬಂದು ಹೋಗಲ್ಲ, ಒಂದು ವಾರ ಡಿಲೇ ಆಗುತ್ತೆ. ಮಳೆ ಇಲ್ಲ ಅಂದರೆ ಮನೆ ಸ್ಟಾರ್ಟ್ ಮಾಡ್ತೀವಿ ಮಂಡೆಯಿಂದನೇ. ಒಂದು 60 ಜನ ಸರ್, ಮತ್ತೆ ಯಾರಿಲ್ಲ. ತನಿಷಾ ಮೇಡಮ್ ಅವರು, AT ಮಂಜು ಅವರು, ಮತ್ತು ವರ್ಧನು, ನಮ್ಮ ದೀಪು, ಆಮೇಲೆ ಒಂದು 4-5 ಜನ ವಿಜಿ, ದೆನ್ ಒಂದು 4-5 ಎಕ್ಸ್ಟ್ರಾ ಬರ್ತಾರೆ ಅಷ್ಟೇ. ಟೋಟಲ್ ಒಂದು 8 ಜನ ಆರ್ಟಿಸ್ಟ್, 20 ಜನ ಸರ್. ಓವರಾಲ್ ಮೂವಿ ಇದು 6 ತಿಂಗಳು ಸಸ್ಪೆನ್ಸು. ಬರಿತಾ ಇದ್ದೀನಿ. ಈ ಮೂವಿಗೆ ನನಗೆ ಸಾಹಿತ್ಯ ಬರಲಿಕ್ಕೆ AT ಮಂಜಣ್ಣ ಅವರು ಈ ಮೂವಿಗೆ ನಾಯಕನಾಗಿ ಮಾಡ್ತಾ ಇದ್ದೀನಿ. ಈ ಮೂವಿಗೆ ಒಂದು 3 ಸಾಂಗ್ ಬರೆದು ಬಿಟ್ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದು ಸಾಂಗ್ ಆಲ್ರೆಡಿ ನಾನೇ ಹಾಡಿದ್ದೀನಿ, ದೇವತೆ ಅಂತ ಹೇಳ್ಬಿಟ್ಟು ಮೆಲೋಡಿ ಸಾಂಗು. ಒಂದು ಎಣ್ಣೆ ಸಾಂಗ್ ಬರಿತಾ ಇದ್ದೀನಿ, ಒಂದು ಪಬ್ ಸಾಂಗ್ ಬರಿತಾ ಇದ್ದೀನಿ. ಈ ಮೂವಿಗೆ ನನಗೆ AT ಮಂಜಣ್ಣನವರಿಗೆ ಪರಿಚಯ ಮಾಡಿಕೊಟ್ಟವರು ನಮ್ಮ ಯಶವಂತಣ್ಣ ಅವರು, ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಜೊತೆ ನಾನು ಕರೆದಿದ್ದಕ್ಕೆ ನನಗೊಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ತನಿಷಾ ಮೇಡಮ್ ಅವರು ಈ ಮೂವಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಮಂಜಣ್ಣವರು ಕೂಡ ಈ ಮೂವಿ ಮಾಡಲೇಬೇಕಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇದಕ್ಕೆ ಸಾಂಗ್ ಬರೀತಾ ಇದ್ದೀನಿ. ನಮ್ಮ ಮೋಹನಣ್ಣವರು ಕೂಡ ಶಶಿನೇ ಬರೀಲಿ ಅಂತ ಹೇಳ್ಬಿಟ್ಟು ಹೇಳಿ ಓಕೆ ಮಾಡಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಮೂವಿ ಮತ್ತೆ ತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸರ್. ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಕಲಾವಿದರಿಗೂ ಧನ್ಯವಾದಗಳು ಹೇಳ್ತಾ, ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸಿದಂಥ ಮೊದಲನೇ ವ್ಯಕ್ತಿ ನಮ್ಮ ಮಹೇಶ್ ಅಣ್ಣಂಗೆ ನಾನು ಋಣವಾಗಿರ್ತೀನಿ. ಮಹೇಶ್ ಅಣ್ಣ ಒಂದು ಮಾತು ಹೇಳಿದ್ದಕ್ಕೆ ಮೋಹನಣ್ಣ ಏನು ಹೇಳ್ತೀರಾ, ಸರಿ ಬನ್ನಿ ದೀಪು ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸ್ತಿರೋದಕ್ಕೆ ಮೋಹನಣ್ಣಂಗೆ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ತನಿಷಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದರೂ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಇನ್ನು ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡಬೇಕು ಅಂದರೆ, ವೇಣು ಮಾಸ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ 2-3 ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅವ್ರ ಜೊತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ಸು, ತುಂಬ ಸಪೋರ್ಟಿವ್ ಆಗಿರೋ ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರುವಂಥ ಪತ್ರಿಕಾ ಮಾಧ್ಯಮಗಳಿಗೆ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಮಹೇಶ್ ಅಣ್ಣ, ಗಾರ್ಡನ್ ಡೈರೆಕ್ಟ್ರು. ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತು AT ಮಂಜಣ್ಣವ್ರ ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿ ಸರ್ ನನಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ, ಒಂದು ನೈಟಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಸಿನಿಮಾ ಮಾಡ್ತಾ ಇರೋದು. ಮತ್ತು ನಮಗೇನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಮತ್ತು ನೆಕ್ಸ್ಟ್